ಆದಿಯಲ್ಲಿ ದೇವರು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದನು. ಆದಿಯಲ್ಲಿ ದೇವರು. ಇನ್ ದ ಬಿಗಿನಿಂಗ್ ಗಾಡ್. ಇನ್ ದ ಬಿಗಿನಿಂಗ್, ದ ಬಿಗಿನಿಂಗ್ ಗಾಡ್. ನಿಮ್ಮ ದಿನದ ಪ್ರಾರಂಭ ದೇವರಿಂದ. ನಿಮ್ಮ ಕೆಲಸದ ಪ್ರಾರಂಭ ದೇವರಿಂದ. ನಿಮ್ಮ ಮನೆ ಕೆಲಸ, ಅಡಿಗೆ ಕೆಲಸದ ಪ್ರಾರಂಭ ದೇವರಿಂದ. ನಿಮ್ಮ ಉದ್ಯೋಗದ ಪ್ರಾರಂಭ, ನಿಮ್ಮ ವ್ಯಾಪಾರದ ಪ್ರಾರಂಭ, ನಿಮ್ಮ ಪ್ರಯಾಣದ ಪ್ರಾರಂಭ, ನಿಮ್ಮ ಸೇವೆಯ ಪ್ರಾರಂಭ, ನಿಮ್ಮ ಪ್ರತಿ ಪ್ರಯಾಸ ಪ್ರಯತ್ನ ದೇವರಿಂದ ಪ್ರಾರಂಭವಾಗುವುದಾದರೆ ಅದು ಆಶೀರ್ವಾದಕರವಾಗಿ ಮಾರ್ಪಡುತ್ತದೆ ಎಂಬ ಸತ್ಯವನ್ನು ಮರೆಯಬೇಡಿರಿ ಎಂದು ಮನವಿ ಮಾಡಿಕೊಳ್ತೇನೆ. ಪ್ರಾರ್ಥಿಸುವುದೆಂದರೆ ಪ್ರಪಂಚವನ್ನೇ ಪರಿಪಾಲಿಸುವ ದೇವರೊಂದಿಗೆ ಮಾತಾಡುವುದಾಗಿದೆ. ಆತನೊಂದಿಗೆ ಮಾತಾಡುವುದು ಎಷ್ಟು ಧನ್ಯತೆ ನೋಡಿ. ಆತನೊಂದಿಗೆ ಮಾತಾಡುವ ಅವಕಾಶ ಸಿಕ್ಕಾಗ ಎಷ್ಟು ತವಕಿಸಬೇಕು ಯೋಚಿಸಿ. ನಾನು ಮೊದಲು ಮಾತಾಡಬೇಕು ಎನ್ನುವುದು ನಿಮ್ಮ ಹೃದಯ ಸ್ಥಿತಿಯಾಗಿರಬೇಕು. ಬನ್ನಿ ಒಟ್ಟಿಗೆ ಪ್ರಾರ್ಥಿಸೋಣ ಎಂದು ಕರೆ ಕೊಟ್ಟಾಗ ನೀವು ಮೌನವಾಗಿರುವುದಾದರೆ, ಪ್ರಾರ್ಥಿಸಲು ನಿಮಗೆ ಮನಸ್ಸಿಲ್ಲದಿರುವುದಾದರೆ, ಪ್ರಾರ್ಥಿಸಲು ಬಾಯಿಂದ ಮಾತು ಬರದೇ ಇರುವುದಾದರೆ ಕೇಳಿರಿ. ನಿಮ್ಮ ಹೃದಯದಲ್ಲಿ ಪಾಪವು ಪ್ರಾರ್ಥನೆ ಮಾಡಲಾರದಂತೆ ಅಡ್ಡ ತಡೆಯುತ್ತಿದೆ. ಪಾಪ ಮಾಡುವವನು ಸಾಧಾರಣವಾಗಿ ಪ್ರಾರ್ಥಿಸೋದಿಲ್ಲ, ಪ್ರಾರ್ಥಿಸುವವನು ಸಾಧಾರಣವಾಗಿ ಪಾಪ ಮಾಡುವುದಿಲ್ಲ. ಆದರೆ ಕೆಲವರು ಮಹಾನುಭಾವರಿದ್ದಾರೆ. ಅಲ್ಲಿ ಒಂಥರ, ಇಲ್ಲಿ ಒಂಥರ ಇರುತ್ತಾರೆ. ಸಭೆಯಲ್ಲೇನೋ ಪ್ರಾರ್ಥನೆ ಮಾಡ್ತಾರೆ, ಹೊರಗೆ ಪಾಪ ಮಾಡ್ತಾರೆ. ಜಾಗ್ರತೆ ಪ್ರಿಯರೇ, ಅಂಥ ಜೀವಿತ ಅಪಾಯಕರ. ನಾನು ಕಾಲೇಜಲ್ಲಿ ಓದುವ ದಿನಗಳಲ್ಲಿ ಏಕಾಂತವಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ, ಮನಪೂರ್ವಕವಾಗಿ ದೇವರೊಂದಿಗೆ ಮಾತಾಡುವುದಕ್ಕಾಗಿ ನಾನು ಆ ಸ್ಥಳ ಹುಡುಕುತ್ತಾ ಇದ್ದೆ, ಎಲ್ಲಿ ನನಗೆ ಅನುಕೂಲ ಸ್ಥಳ ಸಿಗುತ್ತದೆ ಎಂದು. ಅದು ಬಹಳ ಇಕ್ಕಟ್ಟಾಗಿರುವಂತಹ ಒಂದು ಚಿಕ್ಕ ಕೋಣೆ. ಅದರಲ್ಲಿ ಬೆಳಕಿಲ್ಲದಿದ್ದರೂ, ಕಿಟಕಿ ಇಲ್ಲದಿದ್ದರೂ ಆ ಚಿಕ್ಕ ಕೋಣೆಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಬೇಕು. ಗಂಟೆಗಳವರೆಗೂ ದೇವರೊಂದಿಗೆ ಸಮಯ ಕಳೆಯಬೇಕೆಂದು ಆಶಿಸಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಪ್ರಾರ್ಥನೆ ಮಾಡಿದರೆ ಕೇಳುವಂತಹ ದೇವರು ಇದ್ದಾರೆ. ನಾವು ಪ್ರಾರ್ಥಿಸಿದರೆ ಕೇಳುವುದು ಮಾತ್ರವಲ್ಲ, ಉತ್ತರ ಕೊಡುವಂತಹ ದೇವರು ಇದ್ದಾರೆ. ಆತನಿಗೆ ಕಣ್ಣುಗಳಿವೆ, ನೋಡುತ್ತಿದ್ದಾನೆ. ಆತನಿಗೆ ಕಿವಿಗಳಿವೆ, ಕೇಳುತ್ತಿದ್ದಾನೆ. ಆತನಿಗೆ ಬಾಯಿದೆ, ಮಾತಾಡಬಲ್ಲನು. ಆತನಿಗೆ ಮನಸ್ಸಿದೆ, ಅರ್ಥ ಮಾಡಿಕೊಳ್ಳಬಲ್ಲನು. ಬದುಕಿರುವ ಮನುಷ್ಯರಿಗೆ ಬದುಕಿರುವಂತಹ ದೇವರೇ ಬೇಕು. ಹಾಗೆ ಬದುಕಿರುವಂತಹ ದೇವರು ನನ್ನ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ. ಆತನು ನಿಮಗೋಸ್ಕರ, ನನಗೋಸ್ಕರ ಮರಣ ಹೊಂದಿದ್ದಾರೆ. ಆದರೆ ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದಂತಹ, ಇವತ್ತಿಗೂ ಸಜೀವವಾಗಿರುವಂತಹ, ನಿಜವಾಗಿರುವಂತಹ ಲೋಕರಕ್ಷಕನಾಗಿದ್ದಾರೆ. ಪುನರುತ್ಥಾನ ಹೊಂದಿದ ಆತನು ನಮ್ಮ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ. ಕೂಗಿದರೆ ಕೂಗು ಕೇಳುತ್ತಾರೆ ಪ್ರಿಯರೇ. ಪ್ರಾರ್ಥಿಸಿದರೆ ಕೇಳುತ್ತಾರೆ ಪ್ರಿಯರೇ. ಕೇಳುವುದು ಮಾತ್ರವಲ್ಲ, ಉತ್ತರವನ್ನು ಕೂಡ ಕೊಡುತ್ತಾರೆ. ಪ್ರತಿಫಲ ಇದೆಯಾ ನಾವು ಪ್ರಾರ್ಥಿಸುವುದಾದರೆ? ಯಸ್, ಬೇಡಿಕೊಳ್ಳಿರಿ, ನಿಮಗೆ ಕೊಡಲ್ಪಡುವುದು. ಆಪತ್ಕಾಲದಲ್ಲಿ ನೀವು ನನಗೆ ಮೊರೆಯಿಡಿರಿ, ನಾನು ನಿಮಗೆ ಸದುತ್ತರವನ್ನು ದಯಪಾಲಿಸುವೆನು. ನಿಮ್ಮಲ್ಲಿ ಎಷ್ಟು ಜನ ನಂಬುತ್ತೀರಿ? ಪ್ರಾರ್ಥನೆ ಮಾಡಿದರೆ ದೇವರು ಕೇಳಿ ಉತ್ತರ ಕೊಡುತ್ತಾರೆ ಎಂಬ ನಂಬಿಕೆಯುಳ್ಳವರು ಹೃದಯಪೂರ್ವಕವಾಗಿ ಪ್ರಾರ್ಥಿಸುವಂತಹ ಆತ್ಮಿಕ ಜೀವಿತವು ನಾವೆಲ್ಲರೂ ಹೊಂದಿಕೊಂಡಿರಬೇಕೆಂದು ಮನಪೂರ್ವಕವಾಗಿ ಪ್ರಾರ್ಥಿಸೋಣವೇ? ದೇವರೇ, ಪ್ರಾರ್ಥಿಸುವ ಮನಸ್ಸು ನನಗೆ ದಯಪಾಲಿಸಿರಿ. ಉದಯದಲ್ಲಿ, ಮಧ್ಯಾಹ್ನದಲ್ಲಿ, ಸಾಯಂಕಾಲದಲ್ಲಿ ಪ್ರಾರ್ಥಿಸುವ ಮನಸ್ಸು ನನಗೆ ದಯಪಾಲಿಸಿರಿ. ಪ್ರಾರ್ಥನೆಯಿಂದ ನನ್ನ ದಿನ ಪ್ರಾರಂಭಿಸಬೇಕು. ಪ್ರಾರ್ಥನೆಯಿಂದ ನನ್ನ ದಿನ ಮುಂದುವರಿಸಬೇಕು. ಪ್ರಾರ್ಥನೆಯಿಂದಲೇ ನನ್ನ ದಿನ ಮುಗಿಸಬೇಕು. ಅಯ್ಯಾ, ಅಂತಹ ಜೀವಿತ ನನಗೆ ದಯಪಾಲಿಸಿರಿ. ದಯಪಾಲಿಸಿರಿ ದೇವರೇ. ಪ್ರಾರ್ಥನೆ ಹೃದಯಪೂರ್ವಕವಾಗಿ ಮಾಡಬೇಕು. ಪ್ರಾರ್ಥನೆ ಆಳವಾಗಿ ಮಾಡಬೇಕು. ಮನಪೂರ್ವಕವಾಗಿ ಮಾಡಬೇಕು. ಪ್ರಲಾಪಿಸುತ್ತಾ ಮಾಡಬೇಕು. ಆಸಕ್ತಿಯಿಂದ ಮಾಡಬೇಕು. ಕಣ್ಣೀರಿನಿಂದ ಮಾಡಬೇಕು. ಅಂತಹ ಪ್ರಾರ್ಥನೆ ಜೀವಿತ ನನಗೆ ದಯಪಾಲಿಸಿರಿ ದೇವರೇ. ಪ್ರಾರ್ಥನೆಗೆ ಪ್ರತಿಫಲ ದೊರಕುತ್ತದೆ. ನಮ್ಮ ಪ್ರಾರ್ಥನೆ ನೀವು ಲಾಲಿಸಿದರೆ ಸಾಕು. ನಮ್ಮ ಪ್ರಾರ್ಥನೆ ನಿಮ್ಮ ಸನ್ನಿಧಿಗೆ ಸೇರಿದರೆ ಸಾಕು. ನಮ್ಮ ಪ್ರಾರ್ಥನೆ ನಿಮ್ಮ ಸನ್ನಿಧಿಗೆ ಸೇರಬೇಕಾದರೆ ನಿಮಗೂ ನನಗೂ ಮಧ್ಯ ಯಾವ ಅಡ್ಡಗೋಡೆ ಇರಬಾರದು. ದೇವರೇ, ಯಾವತ್ತೇ ಆಗಲಿ ನಿಮಗೂ ನಮಗೂ ಮಧ್ಯ ಯಾವ ಪಾಪ ಅಡ್ಡಗೋಡೆಯಂತೆ ಬರದೆ, ಅಡ್ಡಗೋಡೆಯಾಗಿರುವ ಪ್ರತಿ ಪಾಪವನ್ನು ನಮ್ಮಿಂದ ತೊಲಗಿಸಿರಿ ದೇವರೇ. ನೀವು ನೋಡುವ ಪ್ರತಿ ಸಾರಿ ಪವಿತ್ರರಾಗಿ ಯಥಾರ್ಥತೆಯಿಂದ, ನೀತಿಯಿಂದ ಜೀವಿಸುವ ಜೀವಿತವನ್ನು ನನಗೂ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಮಾಧಾನ
ಪ್ರತಿಯೊಬ್ಬರಿಗೂ ಸಮೃದ್ಧಿಯಾಗಿ ದಯಪಾಲಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.